ಇನ್ನು ದಾವಣಗೆರೆಯಲ್ಲಿ ತುಂಗಭದ್ರಾ ನದಿ ಭೋರ್ಗರಿತಾ ಇದೆ. ಉಕ್ಕಡಗಾತ್ರಿ ಪುಣ್ಯಕ್ಷೇತ್ರದ ಸ್ನಾನಘಟ್ಟ ಕೂಡ ಮುಳುಗಡೆಯಾಗಿದೆ. ಭಕ್ತರು ನದಿಗೆ ಇಳಿಬೇಡಿ ಅಂತ ಹೇಳಿ ದೇಗುಲದ ಸಿಬ್ಬಂದಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಉಕ್ಕಡಗಾತ್ರಿ ಫತೇಪುರ ನಡುವಿನ ರಸ್ತೆ ಸಂಪರ್ಕ ಕಡಿತವಾಗಿದೆ. ಉಕ್ಕಡಗಾತ್ರಿಗೆ ಬರೋರು 16 ಕಿಲೋಮೀಟರ್ ಸುತ್ತಕೊಂಡು ಬರಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ನದಿ ಪಾತ್ರದಲ್ಲಿ ಪೊಲೀಸ್ ಮತ್ತು ದೇಗುಲದ ಸಿಬ್ಬಂದಿ ನಿಯೋಜನೆಯಾಗಿದ್ದಾರೆ. ಯಾರು ಕೂಡ ಇಲ್ಲಿ ನೀರಿಗೆ ಇಳಿಬೇಡಿ ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ಪ್ರತಿನಿಧಿ ಬಸವರಾಜ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ. ಈಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಒಂದು ಪುಣ್ಯಕ್ಷೇತ್ರ ಎಂದು ಹೆಸರುವಾಸಿಯಾದಂಥ ಉಕ್ಕಡಗಾತ್ರಿಯ ಕರಿಬಸಜ್ಜಯ್ಯನ ಪುಣ್ಯಕ್ಷೇತ್ರದಲ್ಲಿದ್ದೀವಿ. ಪುಣ್ಯಕ್ಷೇತ್ರ ಅಕ್ಷರಶಃ ಪುಣ್ಯಕ್ಷೇತ್ರಕ್ಕೆ ಒಂದು ಜಲ ದಿಗ್ಬಂಧನ ಆಗಿದೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಇಲ್ಲದ ಸ್ನಾನಘಟ್ಟದಲ್ಲಿರ್ತಕ್ಕಂಥ ಪೂಜಾ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಕ್ಕಂಥ ಹೂವಿನ ಮಳಿಗಳಾಗಿದ್ದು ಪೂಜಾ ಸಾಮಗ್ರಿ ಮಾರಾಟ ಮಾಡ್ತಕ್ಕಂಥ ಸುಮಾರು 15ಕ್ಕೂ ಹೆಚ್ಚು ಅಂಗಡಿಗಳು ಈಗಾಗಲೇ ಜಲಾವೃತ ಆಗಿರ್ತಕ್ಕಂಥ ಬೇರೆ ಕಡೆ ಸ್ಥಳಾಂತರ ಮಾಡಿರ್ತಕ್ಕಂಥದ್ದು. ಏನು ಮಲೆನಾಡಿನಲ್ಲಿ ನಿರಂತರವಾಗಿ ಮಳೆ ಆದ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿಗೆ ಸಂಪೂರ್ಣವಾಗಿ ಏನು ನೀರು ಹರಿದು ಬರ್ತಾ ಇದೆ. ಸುಮಾರು ಏನು ತುಂಗಾ ಡ್ಯಾಮ್ನಿಂದ ಕೂಡ ನೀರು ಬಿಟ್ಟಿರ್ತಕ್ಕಂಥದ್ದು. ಈಗ ಭದ್ರಾ ಡ್ಯಾಮ್ನ ನೀರಿನ ಮಟ್ಟ ಕೂಡ ಹೆಚ್ಚುತ್ತಾ ಇದೆ. ಮುಖ್ಯವಾಗಿ ಇದು ಏನು ಉಕ್ಕಡಗಾತ್ರಿ ಅಂದರೆ ವಿಶೇಷವಾಗಿ ಒಂದು ನಾಯಕನಹಟ್ಟಿ ಒಂದು ಕೊಟ್ಟೂರು ಸೇರಿದಂತೆ ಏನು ಪವಾಡ ಪುರುಷರಿದ್ದರೆ ಆ ರೀತಿಯಾದಂಥ ಪವಾಡ ಪುರುಷ ಇವರು ಉಕ್ಕಡಗಾತ್ರಿ ಕರಿಬಸಜ್ಜಯ್ಯ ಅಂತೇಳಿ. ಇಲ್ಲಿ ರಾಜ್ಯ ದೇಶದ ವಿವಿಧ ಭಾಗಗಳಿಂದ ಸುಮಾರು ಸಾವಿರಾರು ಜನ ಬರ್ತಾರೆ, ನಿತ್ಯ ಜನ ಬರ್ತಾರೆ. ವಿಶ್ವ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಅತಿ ಹೆಚ್ಚಿನ ಜನ ಇಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಒಂದು ಈ ಪುಣ್ಯಕ್ಷೇತ್ರಕ್ಕೆ ಬಂದರೆ ಒಂದು ವಿಶೇಷ ಅಂದರೆ ಇಲ್ಲಿ ತುಂಗಭದ್ರಾ ನದಿಯ ಒಂದು ಪುಣ್ಯ ಸ್ನಾನವನ್ನು ಮಾಡಬೇಕೆಂಬುದು ಕಡ್ಡಾಯವಾಗಿರ್ತದ್ದು. ಕಾರಣ ಅಂದರೆ ತುಂಗಭದ್ರಾ ನದಿ ದಂಡೆಯ ಮೇಲೇ ಈ ಪುಣ್ಯಕ್ಷೇತ್ರ ಇರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿನ ನೀರು ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಒಂದು ರೀತಿಯಾದ ಅಪಾಯದ ಮಟ್ಟದಲ್ಲಿ ಈಗ ನದಿ ಹರಿತಾ ಇದೆ. ಮತ್ತು ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಎಂಬತಕ್ಕಂಥ ಹಿನ್ನೆಲೆಯಲ್ಲಿ ದೇವಸ್ಥಾನದ ಮಂಡಳಿ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಒಂದು ಚೆಕ್ ಪೋಸ್ಟನ್ನು ತೆಗೆದಿರ್ತಕ್ಕಂಥದ್ದು ಮತ್ತು ಕೆಲವು ಸಿಬ್ಬಂದಿಗಳು ಏನು ಟೂರಿಸಂ ಇಲಾಖೆಯಿಂದ ಕೆಲವು ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥ ಕಾರಣ ಅಂದರೆ ಯಾರು ಕೂಡ ನದಿಗೆ ಇಳಿತಕ್ಕಂಥದ್ದಲ್ಲ. ಇವರು ಪುಣ್ಯ ಸ್ನಾನವನ್ನು ಮಾಡಿದ್ರೆ ಏನೋ ಈಗಾಗಲೇ ಅವರು ಮುಂದಿದ್ದಾರೆ ಅವರು ಆ ಕಡೆ ಮಾತ್ರ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಮತ್ತು ಯಾರು ಕೂಡ ಇಲ್ಲಿ ಕೂಡ ಕೆಲವೊಂದು ಗೇಟನ್ನು ಮಾಡಿರ್ತಕ್ಕಂಥದ್ದು. ಆ ಗೇಟನ್ನು ದಾಟಿ ಯಾರು ಹೋಗುವಂತಿಲ್ಲ. ಸುಮಾರು ಜನ ಕಳೆದ ವರ್ಷ ಕೂಡ ಒಂದು ದುರಂತ ಕೂಡ ಸಂಭವಿಸಿತು. ಇಲ್ಲಿ ಏನು ಪುಣ್ಯ ಸ್ನಾನಕ್ಕೆ ಹೋದಂಥ ಒಂದು 3-4 ಯುವತಿಯರು ಒಂದು ಮಹಿಳೆಯರು ಕೂಡ ಸಾವನ್ನಪ್ಪಿದ್ರು ಇಲ್ಲಿ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾರು ಕೂಡ ನದಿಗೆ ಇಳಿಯದೆ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನದಿ ನೀರಿನ ಮಟ್ಟ ಹೆಚ್ಚುತ್ತಾ ಇರೋದ್ರಿಂದ ಪುಣ್ಯಕ್ಷೇತ್ರದಲ್ಲಿ ಒಂದು ರೀತಿಯಾದಂಥ ಭಕ್ತರಿಗೆ ಅನಾನುಕೂಲ ಆಗಿದೆ ಅಂತ ಹೇಳಬೇಕು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವಾದ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಎಲ್ಲಿ ಪುಣ್ಯ ಸ್ನಾನಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದೆ ಅಂತ ಹೇಳಬೇಕು. ಉಕ್ಕಡಗಾತ್ರಿಯಿಂದ ಕ್ಯಾಮರಾಮನ್ ಶಾಂತಕುಮಾರೊಂದಿಗೆ ಬಸವರಾಜ್ ದೊಡ್ಡಮನಿ TV9 ದಾವಣಗೆರೆ.